ಇಡೀ ರಾಜ್ಯದ ರಾಜಕಾರಣವೇ ಬೆಚ್ಚಿ ಬೀಳುವಂತಹ ತೀರ್ಪು ಹೊರಬಿದ್ದಿದೆ. ಕಳೆದ 10 ವರ್ಷಗಳಿಂದ ಧಾರವಾಡದ ಮಣ್ಣಿನಲ್ಲಿ ಊತು ಹೋಗಿದ್ದ ರಹಸ್ಯವೊಂದು ಇಂದು ನ್ಯಾಯಾಲಯದ ಆವರಣದಲ್ಲಿ ಸ್ಫೋಟಗೊಂಡಿದೆ. ಬಿಜೆಪಿ ನಾಯಕ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಜೀವಾವಧಿ ಶಿಕ್ಷೆಯಾಗಿದೆ. ಹೌದು, ಅಧಿಕಾರ, ಅಂತಸ್ತು, ರಾಜಕೀಯ ಬಲ ಯಾವುದು ಕೂಡ ಕಾನೂನಿಗಿಂತ ಮಿಗಿಲಲ್ಲ ಅನ್ನೋದು ಇಂದು ಮತ್ತೊಮ್ಮೆ ಸಾಬೀತಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿದ ಇಂದಿನ ಮಹತ್ವದ ತೀರ್ಪು ಕೇವಲ ಒಬ್ಬ ವ್ಯಕ್ತಿಗೆ ನೀಡಿದ ಶಿಕ್ಷೆಯಲ್ಲ. ಇದು ನಾಯಕತ್ವದ ಹೆಸರಲ್ಲಿ ನಡೆಯುವ ಕ್ರೌರ್ಯಕ್ಕೆ ಬಿದ್ದ ದೊಡ್ಡ ಪೆಟ್ಟಾಗಿದೆ. ಜೂನ್ 15, 2016 ಧಾರವಾಡದ ಸಪ್ತಾಪುರದ ಒಂದು ಜಿಮ್ನಲ್ಲಿ ಯೋಗೇಶ್ ಗೌಡ ಬೆಳ್ಳಂಬೆಳಿಗ್ಗೆ ವರ್ಕೌಟ್ ಮಾಡ್ತಾ ಇದ್ದಾಗ ದುಷ್ಕರ್ಮಿಗಳು ಅವರ ಮೇಲೆ ಮುಗಿಬಿದ್ದು ಭೀಕರವಾಗಿ ಹತ್ಯೆ ಮಾಡ್ತಾರೆ. ಅಂದು ಇಡೀ ಧಾರವಾಡ ಸ್ತಬ್ಧವಾಗಿತ್ತು. ಆರಂಭದಲ್ಲಿ ಇದು ಕೇವಲ ಒಂದು ಆಸ್ತಿ ವಿವಾದ ಅಥವಾ ವೈಯಕ್ತಿಕ ದ್ವೇಷದ ಕೊಲೆ ಅಂತ ಬಿಂಬಿಸಲಾಗಿತ್ತು. ಆದರೆ ಯೋಗೇಶ್ ಗೌಡ ಅವರ ಪತ್ನಿ ಮತ್ತು ಅವರ ಕುಟುಂಬದವರು ಎದೆಗುಂದದಂತೆ ಹೋರಾಟ ನಡೆಸಿದರು. ಈ ಹತ್ಯೆಯ ಹಿಂದೆ ದೊಡ್ಡ ರಾಜಕೀಯ ಶಕ್ತಿ ಇದೆ, ವಿನಯ್ ಕುಲಕರ್ಣಿ ಅವರ ಕೈವಾಡವಿದೆ ಅಂತ ಅಂದೇ ಕುಟುಂಬದವರು ಆರೋಪ ಮಾಡಿದರು. ಆದರೆ ಅಂದು ಅಧಿಕಾರದಲ್ಲಿದ್ದವರ ಪ್ರಭಾವದಿಂದ ಪ್ರಕರಣ ದಿಕ್ಕು ತಪ್ಪುತ್ತಿದೆಯೇ ಎಂಬ ಅನುಮಾನ ಕೂಡ ಕಾಡಿತ್ತು. ರಾಜ್ಯದಲ್ಲಿ ಸರ್ಕಾರ ಬದಲಾಯಿತು, ಪ್ರಕರಣ ಸಿಬಿಐ ಕೈ ಸೇರಿತು. ಯಾವಾಗ ಕೇಂದ್ರ ತನಿಖಾ ದಳ ಈ ಕೇಸನ್ನ ಕೈಗೆತ್ತಿಕೊಡ್ತೋ ಆಗ ಒಂದೊಂದೇ ಆಘಾತಕಾರಿ ಸತ್ಯಗಳು ಹೊರಬರತೊಡಗಿದವು. ಫೋನ್ ಕಾಲ್ ರೆಕಾರ್ಡ್ಗಳು, ಸಾಕ್ಷಿಗಳ ಹೇಳಿಕೆಗಳು ವಿನಯ್ ಕುಲಕರ್ಣಿಯವರ ಸುತ್ತಲೂ ಸುತ್ತತೊಡಗಿದವು. ಒಬ್ಬ ಜನಪ್ರತಿನಿಧಿಯಾಗಿ ಜನರ ರಕ್ಷಣೆ ಮಾಡಬೇಕಿದ್ದ ಶಾಸಕರು ಒಬ್ಬ ಉದಯೋನ್ಮುಖ ನಾಯಕನನ್ನ ಮಟ್ಟ ಹಾಕೋದಕ್ಕೆ ಸ್ಕೆಚ್ ಹಾಕಿದ್ರಾ ಎಂಬ ಪ್ರಶ್ನೆ ಇಡೀ ರಾಜ್ಯವನ್ನ ಕಾಡಿತು. ವಿನಯ್ ಕುಲಕರ್ಣಿ ಜೈಲಿಗೂ ಹೋದ್ರು, ಜಾಮೀನಿನ ಮೇಲೆ ಹೊರಗೂ ಬಂದ್ರು. ಆದರೆ ಸತ್ಯ ಯಾವತ್ತೂ ಅಡಗಿರುವುದಿಲ್ಲ. 2026 ಏಪ್ರಿಲ್ 17 ಅಂದ್ರೆ ಈ ದಿನ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಎಲ್ಲಾ ಸಾಕ್ಷಿಗಳನ್ನ ಪರಿಶೀಲಿಸಿ ವಿನಯ್ ಕುಲಕರ್ಣಿ ಈ ಹತ್ಯೆಯ ರೂವಾರಿ ಎಂಬ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಇಂದು ಐತಿಹಾಸಿಕ ತೀರ್ಪು ನೀಡಿದ್ದಾರೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಇವರ ಜೊತೆಗೆ ಇತರ 15 ಆರೋಪಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯಾಗಿದೆ. 19ನೇ ಆರೋಪಿಯಾದ ಚೆನ್ನಕೇಶವ ಟೆಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆ. ಅಷ್ಟೇ ಅಲ್ಲದೆ ನ್ಯಾಯಾಲಯ ಒಂದು ಮಾನವೀಯ ನಡೆಯನ್ನು ತೋರಿದೆ. ತಂದೆಯನ್ನ ಕಳೆದುಕೊಂಡ ಯೋಗೇಶ್ ಗೌಡ ಅವರ ಮಕ್ಕಳಿಗೆ 16 ಲಕ್ಷ ರೂಪಾಯಿಗಳ ಪರಿಹಾರ ನೀಡುವಂತೆ ವಿನಯ್ ಕುಲಕರ್ಣಿಗೆ ಆದೇಶ ಕೊಟ್ಟಿದ್ದಾರೆ. ಹಣದಿಂದ ಹೋದ ಜೀವ ವಾಪಸ್ ಬರುವುದಿಲ್ಲ. ಆದರೆ ಅವರ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ಇಂದು ಕಾನೂನುಬದ್ಧವಾಗಿ ಒಂದು ನ್ಯಾಯ ಸಿಕ್ಕಂತಾಗಿದೆ. ನಾಯಕತ್ವ ಅಂದ್ರೆ ಸೇವೆ, ಅದು ದರ್ಪವಲ್ಲ. ಒಬ್ಬ ಶಾಸಕ ತನ್ನ ಎದುರಾಳಿಯನ್ನ ರಾಜಕೀಯವಾಗಿ ಎದುರಿಸಬೇಕೇ ಹೊರತು ರಕ್ತಪಾತದ ಮೂಲಕವಲ್ಲ. ಉತ್ತರ ಕರ್ನಾಟಕದ ರಾಯಚೂರಿನಂತಹ ಜಿಲ್ಲೆಗಳಲ್ಲೂ ಕೂಡ ಇದೇ ನಾಯಕತ್ವದ ವೈಫಲ್ಯದಿಂದಲೇ ನಾವು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದ್ದೇವೆ. ಭ್ರಷ್ಟಾಚಾರ ಮತ್ತು ಅಧಿಕಾರದ ಮದದಿಂದ ಇಂತಹ ಕೃತ್ಯಗಳು ನಡೀತಾನೆ ಇದೆ. ಹಾನಿಯಾಗುವುದು ಆ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಅನ್ನೋದನ್ನ ಮರಿಲೇಬಾರದು. ವಿನಯ್ ಕುಲಕರ್ಣಿ ಅವರ ಈ ಪ್ರಕರಣ ಇಂದಿನ ಯುವ ನಾಯಕರಿಗೆ ಒಂದು ದೊಡ್ಡ ಎಚ್ಚರಿಕೆಯಾಗಿದೆ. ನೀವು ಎಷ್ಟೇ ದೊಡ್ಡವರಾಗಿರ್ಬೋದು, ಆದರೆ ಕಾನೂನಿನ ಕೆಳಗೆ ಎಲ್ಲರೂ ಸಮಾನರೇ. ಅಧಿಕಾರದ ಅಮಲಿನಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಅದರ ಬೆಲೆ ಜೀವನ ಪೂರ್ತಿ ಜೈಲಿನಲ್ಲಿ ಕೊಳಿಬೇಕಾಗುತ್ತದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ.